ಇವರಿಗೆ ಡಾಕ್ಟರ್ ಆಗ್ಬೇಕಂತೆ. ಮಾರ್ಕ್ಸ್ ನೋಡಿ, ಸೈನ್ಸ್ ನಲ್ಲಿ 59 ಅಂಕಗಳಿವೆ. ಅರೆ ಬರೀ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾರ್ಕ್ಸ್ ಅಷ್ಟೇ ಮುಖ್ಯ ಆಗಿರಲ್ಲ, ಬೇರೆಲ್ಲದರಲ್ಲೂ ಅಂಕ ಅಷ್ಟಕ್ಕಷ್ಟೇ. ಇದು ನೋಡು, ಜಿಯೋಗ್ರಫಿಯಲ್ಲಿ ಸಿ. ಮಗುವಿನ ರಿಪೋರ್ಟ್ ಕಾರ್ಡ್ ಅಂತೂ ನೀವು ನೋಡಿದ್ರಿ. ನಿಮ್ಮ ರಿಪೋರ್ಟ್ ಕಾರ್ಡ್ ಎಲ್ಲಿದೆ ನಿಮ್ಮ ರಿಪೋರ್ಟ್ ಕಾರ್ಡ್? ಯಾವ ರಿಪೋರ್ಟ್ ಕಾರ್ಡ್? ಮಗುವಿನ ಓದಿಗಾಗಿ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ದೀರಾ? ರಿಪೋರ್ಟ್ ಕಾರ್ಡ್ ಅದಂತೂ ಅಲ್ಲ. ಪರವಾಗಿಲ್ಲ, ಈಗಲೇ ಮಾಡೋಣ. ಒಂದು ಮಾತು ಹೇಳಿ, ಮಗುವಿನ ಎಜುಕೇಶನಲ್ ಪ್ಲಾನಿಂಗ್ ಆಗಿ ನೀವು ಏನಾದ್ರೂ ಸೇವಿಂಗ್ಸ್ ಮಾಡಿದ್ದೀರಾ? ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಇದೆ, ಆದ್ರೆ ಅದಕ್ಕಂತಲೇ ಪ್ರತ್ಯೇಕವಾಗಿ ಏನು ತೆಗೆದಿಟ್ಟಿಲ್ಲ. ಮತ್ತೆ ಎಮರ್ಜೆನ್ಸಿ ಫಂಡ? ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಮತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ. ಮತ್ತೆ ಇನ್ಶೂರೆನ್ಸ್? ಅದು ಇನ್ನೂ ತಗೊಂಡಿಲ್ಲ, ಆದ್ರೆ ತಗೋಬೇಕು. ಈಗ ನೋಡಿ, ಈ ರಿಪೋರ್ಟ್ ಕಾರ್ಡ್ ನಲ್ಲೂ ನಿಮ್ಮ ನಂಬರ್ಸ್ ಚೆನ್ನಾಗಿಲ್ಲ. ಆದ್ರೆ ನಾವು ಸ್ಕೋರ್ ಹೇಗೆ ಇಂಪ್ರೂವ್ ಮಾಡಬಹುದು? ಈಗಲೇ ಹೇಳ್ತೀನಿ ನೋಡಿ. ರಿಪೋರ್ಟ್ ಕಾರ್ಡ್ ಅಲ್ಲಿ ನಂಬರ್ಸ್ ಬರೋದು ಪ್ಲಾನಿಂಗ್ ಸಾಲಿಡ್ ಆಗಿದ್ದಾಗ ಮಾತ್ರ. ಕೊನೆ ಕಡಿಕೆಯಲ್ಲಿ ಓದಕ್ಕೆ ಶುರು ಮಾಡಿದ್ರೆ ನಡೆಯುತ್ತಾ? ನಡೆಯಲ್ಲ. ಯಾವಾಗ ಓದ್ಬೇಕು, ಏನು ಓದ್ಬೇಕು, ಎಷ್ಟು ಓದ್ಬೇಕು ಅಂತ ಮೊದಲು ಡಿಸೈಡ್ ಮಾಡ್ಬೇಕು. ಈಗ ಹೇಳಿ, ಓದೋದಕ್ಕೆ ಇಷ್ಟು ಪ್ಲಾನಿಂಗ್ ಬೇಕು ಅಂದ್ಮೇಲೆ ಮಗುವಿನ ಭವಿಷ್ಯಕ್ಕಾಗಿ ಮೊದಲೇ ಯೋಚಿಸ್ಬೇಕಾ ಬೇಡವಾ? 15ರಿಂದ 20 ವರ್ಷದ ನಂತರ ನಿಮ್ಮ ಮಗು IITಗೆ ಹೋಗ್ಲಿ ಅಥವಾ ಹಾರ್ವರ್ಡ್ಗೆ ಹೋಗ್ಲಿ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡ್ಲಿ, ಏನೇ ಮಾಡಿದ್ರು ಕನಸು ಅವ್ರದ್ದಾಗಿರುತ್ತೆ, ಶ್ರಮ ಅವ್ರದ್ದಾಗಿರುತ್ತೆ. ಆದ್ರೆ ಆ ಕನಸಿನ ಗ್ರೌಂಡ್ ವರ್ಕ್ ನೀವು ಇವತ್ತೇ ಶುರು ಮಾಡ್ಬೇಕಾಗುತ್ತೆ. ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಯೋಚಿಸಿ, ಮಗುವಿನ ಭವಿಷ್ಯದ ಖರ್ಚು ನಿಜವಾಗಿಯೂ ಎಷ್ಟಾಗಬಹುದು? 10ರಿಂದ 15 ವರ್ಷಗಳ ಹಿಂದೆ ಇಂಜಿನಿಯರಿಂಗ್ 3-4 ಲಕ್ಷ ರೂಪಾಯಿಗೆ ಆಗ್ತಿತ್ತು. ಇಂದು ಅದೇ 15ರಿಂದ 20 ಲಕ್ಷ ರೂಪಾಯಿಗಳಿಗೆ ತಲುಪಿದೆ. ಈಗ ಯೋಚಿಸಿ, ಮುಂದಿನ 15ರಿಂದ 20 ವರ್ಷಗಳಲ್ಲಿ ನಿಮ್ಮ ಮಗು ದೊಡ್ಡವನಾಗುವ ಹೊತ್ತಿಗೆ ಚಾರ್ಜಸ್ ಎಷ್ಟಿರಬಹುದು? ಬನ್ನಿ ಒಮ್ಮೆ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲದಿದ್ದರೆ ಕನಸುಗಳು ದೊಡ್ಡದಾಗಿದ್ದು ಬಜೆಟ್ ಕಡಿಮೆ ಆಗಬಾರ್ದು. ನೋಡಿ, ನಾವು ಫ್ಯೂಚರ್ ಎಕ್ಸ್ಪೆನ್ಸಸ್ ಎಸ್ಟಿಮೇಟ್ ಮಾಡುವಾಗ ಸಿಂಪಲ್ ಅಡಿಷನ್ ಇಂದ ಕೆಲಸ ಆಗಲ್ಲ. ಇಲ್ಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾವನ್ನು ಯೂಸ್ ಮಾಡಿದೀವಿ. ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಪ್ರೆಸೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ 1 ಪ್ಲಸ್ ರೇಟ್ ಆಫ್ ಇನ್ಫ್ಲೇಷನ್ ರೇಸ್ ಟು ದ ಪವರ್ ಟೈಮ್. ಈಗ ನಾನು ನಿಮಗೆ ಈ ಟೇಬಲ್ ನ ಪ್ರತಿ ಕಾಲಮ್ ನ ಸಿಂಪಲ್ ಬ್ರೇಕ್ ಡೌನ್ ಕೊಡ್ತೀನಿ. ಇದರಿಂದ ನೀವು ಬೆಟರ್ ಆಗಿ ಪ್ಲಾನ್ ಮಾಡಬಹುದು. ಹೈಸ್ಕೂಲ್ ಫೀಸ್ ಇಂದು ವರ್ಷಕ್ಕೆ ಸುಮಾರು 1.2 ಲಕ್ಷ ಇದೆ. ಈಗ 10 ವರ್ಷಗಳ ಬಗ್ಗೆ ಮಾತನಾಡಿದರೆ ಅದು 2.6 ಲಕ್ಷದ ಆಸುಪಾಸಿಗೆ ತಲುಪುತ್ತದೆ. ಇಂಜಿನಿಯರಿಂಗ್ಗೆ ಎಂದು ಸುಮಾರು 20 ಲಕ್ಷ ರೂಪಾಯಿ ಬೇಕಾಗ್ತದೆ. ಇಂಡಿಯಾದಲ್ಲಿ 15 ವರ್ಷಗಳ ನಂತರ ಈ ಅಮೌಂಟ್ ಸುಮಾರು 60 ಲಕ್ಷದ ಹತ್ತಿರ ತಲುಪುತ್ತದೆ. ಈಗ ಮೆಡಿಕಲ್ ಬಗ್ಗೆ ಯೋಚಿಸಿದ್ರೆ ಇದರ ಕರೆಂಟ್ ಕಾಸ್ಟ್ 25 ಲಕ್ಷ ರೂಪಾಯಿ ಇದ್ದು 15 ವರ್ಷಗಳ ನಂತರ ಇದರ ಕಾಸ್ಟ್ 80 ಲಕ್ಷ ತಲುಪಲಿದೆ. ಈಗ ನಿಮ್ಮ ಪ್ಲಾನ್ ಮಕ್ಕಳನ್ನು US ಕಳಿಸೋದಾಗಿದ್ರೆ ಅಂಡರ್ ಗ್ರಾಡ್ ಪ್ಲಸ್ PGಗೆ ಇಂದು ಅದರ ಕಾಸ್ಟ್ ಸುಮಾರು 1.2 CR, ಆದ್ರೆ 18 ವರ್ಷಗಳ ನಂತರ ಅದು ಸುಮಾರು 4.8 CR ವರೆಗೆ ಹೋಗುತ್ತದೆ. ಇದರಲ್ಲಿ ನಾನಿನ್ನು ಹಾಸ್ಟೆಲ್, ಲ್ಯಾಪ್ಟಾಪ್, ಕೋಚಿಂಗ್, ಟ್ರಾವೆಲ್ ಆಡ್ ಮಾಡಿಲ್ಲ. ಇದೆಲ್ಲ ಆಡ್ ಮಾಡಿದ್ರೆ ಬೇರೆ ಶೀಟ್ ಆಗುತ್ತೆ. ಮತ್ತು ಬರೀ ಎಜುಕೇಶನ್ ಮಾತ್ರ ಅಲ್ಲ, ಮದುವೆ ಕೂಡ ಒಂದು ಮೇಜರ್ ಇವೆಂಟ್. ನೀವು 50 ಲಕ್ಷ ರೂಪಾಯಿಯ ಗ್ರ್ಯಾಂಡ್ ವೆಡ್ಡಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಅದೇ ವೆಡ್ಡಿಂಗ್ ಸಿಮಿಲರ್ ಲೆವೆಲ್ ನಲ್ಲಿ 20 ವರ್ಷಗಳ ನಂತರ ನಿಮಗೆ 2.3 CR ಆಗುತ್ತೆ. ಒಂದ್ ಸೆಕೆಂಡ್ ಅಂದ್ರೆ 2 ಕೋಟಿ. ಹೌದು. ಈಗ ಒಳ್ಳೆಯ ವಿಷಯ ಏನಂದ್ರೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಈಸಿ ಆಗುತ್ತೆ. ಜಸ್ಟ್ ಈ ಸ್ಟೆಪ್ಸ್ ಫಾಲೋ ಮಾಡಿ. ಮೊದಲು ಮಗುವಿಗಾಗಿ ಯಾವೆಲ್ಲ ಎಕ್ಸ್ಪೆನ್ಸಸ್ ಇರಬಹುದು ಅಂತ ಡಿಸೈಡ್ ಮಾಡಿ. ಉದಾಹರಣೆಗೆ ಸ್ಕೂಲ್ ಫೀಸ್, ಕೋಚಿಂಗ್, ಹಾಸ್ಟೆಲ್, ಲ್ಯಾಪ್ಟಾಪ್ ಇತ್ಯಾದಿ. ಈಗ ಇವುಗಳ ಕರೆಂಟ್ ಕಾಸ್ಟ್ ನೋಟ್ ಮಾಡಿ ನಿಮ್ಮ ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಮತ್ತು ಲೈಫ್ ಸ್ಟೈಲ್ ಪ್ರಕಾರ, ಮತ್ತು ಆಮೇಲೆ ಈ ಫಾರ್ಮುಲಾ ಬಳಸಿ. ಅಂದ್ರೆ ಪ್ಲಾನಿಂಗ್ ಸಿಂಪಲ್ ಆಗಿದೆ, ಆದ್ರೆ ಮೊದಲಿನಿಂದ ಶುರು ಮಾಡಿ. ಹೌದಾ? ಈಗಾಗಲೇ ನೋಡಿದಿರಲ್ಲ, ಒಂದು ಮಗುವಿನ ಫ್ಯೂಚರ್ಗಾಗಿ ಸುಮಾರು 60 ಲಕ್ಷದಿಂದ 2.5 CR ವರೆಗೆ ಬೇಕಾಗಬಹುದು. ಮತ್ತು ಇದು ಹಾಗೆ ಗಾಡಿಯಲ್ಲಿ ಹೇಳಿದ ನಂಬರ್ ಅಲ್ಲ, ಪೂರ್ತಿ ಕ್ಯಾಲ್ಕುಲೇಷನ್ ನಿಂದ ಬಂದಿದೆ. ಈಗ ಅಸಲಿ ಪ್ರಶ್ನೆ ಏನೆಂದ್ರೆ, ಇಷ್ಟು ಹಣ ಎಲ್ಲಿಂದ ಬರ್ತದೆ? ಮತ್ತು ಎಂದಾದ್ರೂ ಯೋಚಿಸಿದ್ದೀರಾ ನಾಳೆ ನೀವೆಲ್ಲದಿದ್ರೆ ಏನಾಗ್ತದೆ ಎಂದು? ಸ್ವಲ್ಪ ಸ್ಕೇರಿ ಆಗಿದೆ ಗೊತ್ತು, ಆದ್ರೆ ಯೋಚಿಸುವುದು ಕೂಡ ಮುಖ್ಯ. ಯಾಕೆಂದ್ರೆ ಫ್ಯೂಚರ್ ಬರೀ ಕನಸು ಕಾಣೋದ್ರಿಂದ ಆಗೋದಿಲ್ಲ, ಪ್ಲಾನಿಂಗ್ ಇಂದ ಆಗ್ತದೆ. ಮತ್ತು ಇಲ್ಲಿಯೇ ಬರುತ್ತದೆ ಒಂದು ಸ್ಮಾರ್ಟ್ ಬ್ಯಾಕಪ್, ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್. ಜೀವನ ರೋಲರ್ ಕೋಸ್ಟರ್ ಇದ್ದಂತೆ, ಒಮ್ಮೆ ಮೇಲೆ ಮತ್ತೊಮ್ಮೆ ಕೆಳಗೆ. ಮತ್ತು ಈ ಪ್ಲಾನ್ ಪ್ರತಿ ಟರ್ನ್ ನಲ್ಲೂ ನಿಮ್ಮ ಜೊತೆ ಇರುತ್ತದೆ. ಕೇವಲ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಸೇವ್ ಮಾಡಿ ಮತ್ತು ನಿಧಾನವಾಗಿ ಅದೇ ಹಣದಿಂದ ಒಂದು ದೊಡ್ಡ ಫಂಡ್ ಆಗುತ್ತದೆ. ಈಗ ನಿಮ್ಮ ಮಗು ಏನೇ ಮಾಡಿದ್ರು ನೀವು ಟೆನ್ಷನ್ ಫ್ರೀ ಆಗಿರ್ತೀರಾ. ಮತ್ತು ಹೌದು, ಅತಿ ಇಂಪಾರ್ಟೆಂಟ್ ವಿಷಯ, ನಾಳೆ ನೀವು ಇಲ್ಲದಿದ್ದರೂ
ಪಾಲಿಸಿ ಖಂಡಿತ ನಿಲ್ಲೋದಿಲ್ಲ. ನಿಮ್ಮ ಬದಲು ಕಂಪನಿಯೇ ಪ್ರೀಮಿಯಂ ಕಟ್ಟುತ್ತದೆ ಮತ್ತು ಪಾಲಿಸಿ ತನ್ನಷ್ಟಕ್ಕೆ ತಾನೇ ಆಟೋ ಪೈಲಟ್ ನಲ್ಲಿ ಹೋಗ್ತದೆ. ಇದು ಸ್ಮಾರ್ಟ್ ಪ್ಲಾನಿಂಗ್. ಚೈಲ್ಡ್ ಪ್ಲಾನ್ಸ್ ನಿಮ್ಗೆ ಏನೇನ್ ಕೊಡ್ತೇವೆ? ಪ್ರೆಡಿಕ್ಟಬಲ್ ಗೋಲ್ಸ್ ಅಲ್ಲಿ ಲೈಫ್ ಕವರ್ ಪ್ಲಸ್ ಪ್ರೀಮಿಯಂ ವೇವರ್. ನೀವು ಇಲ್ಲದಿದ್ದರೂ ಪ್ಲಾನ್ ಮುಂದುವರಿಯುತ್ತದೆ. ಮೆಚುರಿಟಿ ಮೇಲೆ ಲಂಸಮ್ ಅಥವಾ ರೆಗ್ಯುಲರ್ ಪೇ ಔಟ್. ಖಂಡಿತ ನೀವು ಬಯಸಿದಂತೆ. ನೀವು ಒಂದು ರಿಲಯಬಲ್ ಮತ್ತು ಸ್ಮಾರ್ಟ್ ಚೈಲ್ಡ್ ಪ್ಲಾನ್ ಹುಡುಕ್ತಿದ್ರಿ, ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಚೈಲ್ಡ್ ಪ್ಲಾನ್ಸ್ ಅನ್ನು ಕನ್ಸಿಡರ್ ಮಾಡಬಹುದು. ಇವರ ಐ ಸೆಲೆಕ್ಟ್ ಗ್ಯಾರಂಟಿಡ್ ಫ್ಯೂಚರ್ ಪ್ಲಸ್ ನಿಮಗೆ 4 ಯುನೀಕ್ ಪ್ಲಾನ್ ಆಪ್ಷನ್ ಗಳನ್ನು ನೀಡುತ್ತದೆ, ಪ್ರತಿಯೊಂದು ಬೇರೆ ಬೇರೆ ಅಗತ್ಯಗಳಿಗಾಗಿ. ಕೇಳಿ, ಎಂಡೋಮೆಂಟ್ ಪ್ಲಾನ್ ಚಿಕ್ಕ ಚಿಕ್ಕ ಮಂತ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಮತ್ತು ಪಾಲಿಸಿಯ ಕೊನೆಯಲ್ಲಿ ಒಂದು ದೊಡ್ಡ ಗ್ಯಾರಂಟಿಡ್ ಲಂಸಮ್ ಸಿಗ್ತದೆ. ಮಕ್ಕಳ ಹೈಯರ್ ಎಜುಕೇಶನ್ ಮತ್ತು ಫ್ಯೂಚರ್ ಗೋಲ್ಸ್ಗೆ ಇದು ಪರ್ಫೆಕ್ಟ್ ಆಗಿದೆ. ರೆಗ್ಯುಲರ್ ಇನ್ಕಮ್ ಪ್ಲಾನ್ ನಿಮ್ಮ ಪ್ರೀಮಿಯಂ ಕಟ್ಟುವ ಅವಧಿ ಮುಗಿದಾಗ ನಿಮಗೆ ಮೆಚುರಿಟಿ ಸಮಯದಲ್ಲಿ ಸ್ವಲ್ಪ ಹಣ ಲಂಸಮ್ ಆಗಿ ಸಿಗುತ್ತದೆ ಮತ್ತು ಉಳಿದದ್ದು ಮಂತ್ಲಿ ಇನ್ಕಮ್ ತರಹ ಬರುತ್ತಲೇ ಇರುತ್ತದೆ. ಅರ್ಲಿ ಇನ್ಕಮ್ ಪ್ಲಾನ್ ಕೆಲವೇ ದಿನಗಳಲ್ಲಿ ರಿಟರ್ನ್ ಸಿಗಬೇಕು ಅಂತ ನೀವು ಬಯಸಿದ್ರೆ ಈ ಪ್ಲಾನ್ ನಿಮಗಾಗಿ. ಪಾಲಿಸಿಯ 2ನೇ ವರ್ಷದಿಂದಲೇ ನಿಮಗೆ ಮಂತ್ಲಿ ಇನ್ಕಮ್ ಬರಲು ಶುರುವಾಗ್ತದೆ. ಲಾಂಗ್ ಟರ್ಮ್ ಇನ್ಕಮ್ ಪ್ಲಾನ್ ಲಾಂಗ್ ಟರ್ಮ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡಲು ಬಯಸುವವರಿಗೆ ಇದು ಬೆಸ್ಟ್ ಮತ್ತು ಪಾಲಿಸಿ ಮೆಚ್ಯೂರ್ ಆದ ತಕ್ಷಣ ನಿಮ್ಮ ಎಲ್ಲಾ ಪ್ರೀಮಿಯಂ ವಾಪಸ್ ಸಿಗುತ್ತದೆ. ಮತ್ತು ಈ ಎಲ್ಲಾ ಪ್ಲಾನ್ಸ್ಗಳ ಒಂದು ಬೋನಸ್ ಇದೆ, ಲೈಫ್ ಕವರ್ ಮತ್ತು ಪ್ರೀಮಿಯಂ ಪ್ರೊಟೆಕ್ಷನ್ ಕವರ್. ಅಂದ್ರೆ ದೇವ್ರೆ ಮಾಡ್ದಿರಲಿ, ನಾಳೆ ನಿಮ್ಗೆ ಏನಾದರೂ ಆದ್ರೆ ಫ್ಯಾಮಿಲಿಗೆ ಆದರೂ ಸಪೋರ್ಟ್ ಸಿಗುತ್ತದೆ. ಹಾಗಾಗಿ ಫ್ಯೂಚರ್ ಪ್ಲಾನಿಂಗ್ ನಲ್ಲಿ ಇನ್ಮುಂದೆ ಟೆನ್ಷನ್ ಬೇಡ. ಬರೀ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ನ ಐ ಸೆಲೆಕ್ಟ್ ಗ್ಯಾರಂಟಿಡ್ ಫ್ಯೂಚರ್ ಪ್ಲಸ್ ಚೂಸ್ ಮಾಡಿ ಮತ್ತು ಕನಸುಗಳಿಗೆ ಕಾನ್ಫಿಡೆನ್ಸ್ ಸ್ಟಾರ್ಟ್ ಕೊಡಿ. ಹಾಗಾಗಿ ಇನ್ನು ಯಾವ ನೆಪನೂ ನಡೆಯಲ್ಲ. ಮಕ್ಕಳ ಫ್ಯೂಚರ್ ಪ್ಲಾನಿಂಗ್ ಕೂಡ ಪಕ್ಕಾ ಸಾರ್ಟೆಡ್ ಆಗಿದೆ ಮತ್ತು ನಿಮ್ಮ ರಿಪೋರ್ಟ್ ಕಾರ್ಡ್ ನಲ್ಲೂ ಒಳ್ಳೆ ಮಾರ್ಕ್ಸ್ ತರಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಹೋಗ್ತಾ ಹೋಗ್ತಾ ಒಂದು ಮಾತು ನೆನಪಿರ್ಲಿ, ಬಾಲ್ಯದ ಪಿಗ್ಗಿ ಬ್ಯಾಂಕ್ ನಿಂದ ಹಿಡಿದು ಕಾಲೇಜ್ ಫೀಸ್ ವರೆಗೆ ಪ್ರತಿಯೊಂದು ಸ್ಟೇಜ್ ನಲ್ಲೂ ಪ್ಲಾನಿಂಗ್ ಕೆಲಸಕ್ಕೆ ಬರುತ್ತದೆ. ಇವತ್ತು ನೀವು ಒಂದು ಸ್ಮಾರ್ಟ್ ಡಿಸಿಷನ್ ತೆಗೆದುಕೊಂಡರೆ ನಾಳೆ ನಿಮ್ಮ ಮಗು ಕೇವಲ ಕನಸು ಕಾಣೋದಿಲ್ಲ, ಬದಲಾಗಿ ಅವುಗಳನ್ನು ನನಸಾಗಿಸುತ್ತದೆ ಕೂಡ. ಈಗ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಆದ್ರೆ ಮುಂದಿನ ವಿಡಿಯೋವನ್ನು ನೀವು ಯಾವ ಟಾಪಿಕ್ ಮೇಲೆ ನೋಡಲು ಬಯಸುತ್ತೀರಿ ಎಂದು ಕಮೆಂಟ್ ನಲ್ಲಿ ನಮಗೆ ಖಂಡಿತ ತಿಳಿಸಿ. ಮತ್ತು ನಾವು ವ್ಯಾಲ್ಯೂ ಅಂಡ್ ಇನ್ಫಾರ್ಮೇಶನ್ ಪ್ಯಾಕ್ಡ್ ವಿಡಿಯೋವನ್ನು ನಿಮ್ಗಾಗಿ ಬಹಳ ಬೇಗನೆ ತರುತ್ತೇವೆ. ಆದ್ದರಿಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಪಾರ್ಟ್ನರ್